ಇನ್ನು ಪ್ಯೂರ್ ಪಾಲಿಟಿಕ್ಸ್ ವಿಚಾರಕ್ಕೆ ಬರೋಣ. ಬಿಜೆಪಿ ಮತ್ತು ಜೆಡಿಎಸ್ ಲೋಕಸಭಾ ಚುನಾವಣೆಗೆ ಈಗಾಗಲೇ ಮೈತ್ರಿಯನ್ನ ಮಾಡ್ಕೊಂಡಿದೆ. ಆದರೆ ಯಾವ್ಯಾವ ಕ್ಷೇತ್ರ ಯಾರಿಗೆ ಹೋಗಬೇಕು ಅನ್ನುವಂಥ ವಿಚಾರ ಇದುವರೆಗೂ ಕೂಡ ಫೈನಲ್ ಆಗಿಲ್ಲ. ಅದಾಗಲೇ ಮಂಡ್ಯ ಮತ್ತು ಹಾಸನ ವಿಚಾರವಾಗಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ನಡುವೆ ಭಿನ್ನ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇವೆ. ಅತ್ತ ಹಾಸನದಲ್ಲಿ ನೇರವಾಗಿ ಹಾಸನದ ಬಿಜೆಪಿ ನಾಯಕ ಪ್ರೀತಮ್ ಗೌಡ ಈ ಬಾರಿ ಹಾಸನದ ಟಿಕೆಟ್ ಏನಿದೆ ಬಿಜೆಪಿ ಪರವಾಗಿರುತ್ತೆ, ಬಿಜೆಪಿನೇ ಕಂಟೆಸ್ಟ್ ಮಾಡುತ್ತೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅತ್ತ ಮಂಡ್ಯದಲ್ಲಿ ಈಗಾಗಲೇ ಸುಮಲತಾ ಅವರು ಈ ಕ್ಷೇತ್ರ ಏನಿದ್ರು ಕೂಡ ಈ ಬಾರಿ ಮತ್ತೆ ಬಿಜೆಪಿ ಉಳಿಸ್ಕೊಳ್ಳುತ್ತೆ ಅನ್ನುವಂಥ ಮಾತನ್ನು ಆಡ್ತಿದ್ದಾರೆ. ಆದರೆ ಈಗ ಹಾಸನಕ್ಕೆ ಕುಮಾರಸ್ವಾಮಿ ಅವರು ಹೋಗಿದ್ರು. ಹಾಸನದಲ್ಲಿ ಕುಮಾರಸ್ವಾಮಿ ಅವರು ಮಾತಾಡ್ತಾ ಹಾಸನಕ್ಕೆ ಜೆಡಿಎಸ್ ಟಿಕೆಟ್ ಅನ್ನುವಂಥ ಪರೋಕ್ಷ ಸಂದೇಶವನ್ನು ಕೂಡ ಕೊಟ್ಟರು. ಇದರ ಜೊತೆಗೆ ನಾವು ಮತ್ತೆ ಬಿಜೆಪಿ ನಾಯಕರು ಅಣ್ಣತಮ್ಮಂತರ ಇರಬೇಕಲ್ವಾ ಅನ್ನುವಂಥ ಮಾತನ್ನು ಕೂಡ ಆಡಿದ್ರು. ಆದರೆ ಅದಕ್ಕೆ ಬಿಜೆಪಿ ನಾಯಕರ ಪ್ರತಿಕ್ರಿಯೆನೇ ಬೇರೆ ಥರ ಆಗಿತ್ತು. ಹಾಗಾದರೆ ಹೇಗಿತ್ತು ಈ ಎಲ್ಲ ಸ್ಟೋರಿ ನೋಡ್ಕೊಂಬೋಣ. ಸೀಟ್ ಹಂಚಿಕೆಯಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ. ಅದನ್ನು ಬೇರೆ ಪಕ್ಷದವ್ರು ಹೇಳೋ ಅಂಥದ್ದೇನು ಪ್ರಸ್ತುತ ಅಲ್ಲ. ಅವನೊಬ್ಬ ನಮ್ಮ ತಮ್ಮ ಅಲ್ವೇ. ಇವಾಗ ಏನಾಗಿದ್ದಾರೆ ಮತ್ತೆ 28ಕ್ಕೆ ಏನಾಗ್ತಾರೆ ಗೊತ್ತಿರಲ್ಲ. ಮಂಡ್ಯ, ಹಾಸನ ಬಿಜೆಪಿ ಜೆಡಿಎಸ್ ಮಧ್ಯೆ ಸದ್ಯ ಇವೆರಡೂ ಕ್ಷೇತ್ರಗಳಿಗೆ ತುರುಸಿನ ಪೈಪೋಟಿ ನಡೆದಿದೆ. ಜೆಡಿಎಸ್ ಎನ್ಡಿಎ ಮೈತ್ರಿಕೂಟದ ಜೊತೆ ಸೇರಿ ಲೋಕಸಭೆ ಚುನಾವಣೆ ಎದುರಿಸೋಕೆ ಮುಂದಾಗಿದೆ. 28ಕ್ಕೆ 28 ಕ್ಷೇತ್ರಗಳನ್ನು ಗೆಲ್ಲೋಕೆ ಮೈತ್ರಿ ಮಾಡಿಕೊಂಡಿದ್ದೇವೆ ಅಂತ ಎರಡೂ ಕಡೆಯ ನಾಯಕರು ಒಕ್ಕೊರಲಿನಿಂದ ಹೇಳ್ತಾ ಇದ್ದಾರೆ. ಆದರೆ ಸೀಟು ಹಂಚಿಕೆ ವಿಚಾರವಾಗಿ ಮಾತ್ರ ತೆನೆ ಕಮಲ ಮಧ್ಯೆ ಈ ಒಕ್ಕೊರಲು ಕಂಡು ಬರ್ತಿಲ್ಲ. ಹಾಸನ, ಮಂಡ್ಯ ಲೋಕಸಭಾ ಕ್ಷೇತ್ರಗಳನ್ನು ಬಿಟ್ಟುಕೊಡಲು ಎರಡೂ ಪಕ್ಷಗಳು ಸುತಾರಾಂ ತಯಾರಿಲ್ಲ. ಮೈತ್ರಿ ಸಮನ್ವಯಕ್ಕಾಗಿಯೇ ರಾಜ್ಯಕ್ಕೆ ಆಗಮಿಸಿದ್ದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಿನ್ನೆ ಕ್ಲಸ್ಟರ್ ಮೀಟಿಂಗ್ನಲ್ಲಿ ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ ಕ್ಷೇತ್ರದ ನಾಯಕರಿಗೆ ವಾರ್ನಿಂಗ್ ಕೊಟ್ಟಿದ್ರು. ಅಷ್ಟೇ ಅಲ್ಲ, ಅಭಿಪ್ರಾಯ ಸಂಗ್ರಹಿಸಿ ರೂಟ್ ಮ್ಯಾಪ್ ರೂಪಿಸುವಂತೆ ಸೂಚನೆ ನೀಡಿದ್ರು. ಹೀಗಾಗಿ ಫೆಬ್ರವರಿ 20 ಹಾಗೂ 21ರಂದು ಮೈತ್ರಿ ಅಭ್ಯರ್ಥಿಗಳ ಆಯ್ಕೆ ವಿಚಾರವಾಗಿ ಸಭೆ ಕೂಡ ನಿಗದಿ ಮಾಡಲಾಗಿದೆ. ನಿನ್ನೆಯ ಅಮಿತ್ ಶಾ ಕಾರ್ಯಕ್ರಮಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಗೈರಾಗಿದ್ರು. ಇದರ ಬೆನ್ನಲ್ಲೇ ಇಂದು ಸೀಟು ಹಂಚಿಕೆ ಬಗ್ಗೆ ಮಾತನಾಡಿದ ಎಚ್.ಡಿ.ಕೆ ಕ್ಷೇತ್ರ ಹಂಚಿಕೆಯಲ್ಲಿ ಯಾವುದೇ ಗೊಂದಲ ಇಲ್ಲ ಅಂದ್ರು. ಇಷ್ಟೇ ಅಲ್ಲ, ಮಂಡ್ಯದಲ್ಲಿ ನಿಖಿಲ್ ಸೋಲಿಗೆ ಏನ್ ಕಾರಣ ಅಂತ ಹೇಳುತ್ತಾ ವಿರೋಧಿಗಳಿಗೆ ಟಕ್ಕರ್ ಕೊಟ್ಟಿದ್ದಾರೆ. ಸೀಟ್ ಹಂಚಿಕೆಯಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ. ನಮಗೆ ಬೇಕಾಗಿರೋದು ಭ್ರಷ್ಟ ಸರ್ಕಾರ ತೆಗಿಬೇಕು, 28ಕ್ಕೆ 28 ಸ್ಥಾನ ತರಬೇಕು. ಮಂಡ್ಯದ ಪ್ರತಿನಿತ್ಯ ಒಂದು ಧಾರಾವಾಹಿ ಇರಲೇಬೇಕು. ಅದು ನಿಖಿಲ್ ಕುಮಾರಸ್ವಾಮಿಯವರು 2019ರಲ್ಲಿ ಪಾರ್ಲಿಮೆಂಟಿಗೆ ನಿಂತಾಗಲೂ ಯಾವ ರೀತಿ ಧಾರಾವಾಹಿಗಳನ್ನು ಸೃಷ್ಟಿ ಮಾಡಿ ಅವತ್ತು ನಿಖಿಲ್ ಕುಮಾರಸ್ವಾಮಿಯವರ ಒಂದು ರಾಜಕೀಯದ ಬೆಳವಣಿಗೆಯನ್ನು ಅವತ್ತು ಸಂಪೂರ್ಣ ನಾಶ ಮಾಡಲೇಬೇಕು ಅಂತೇಳಿ ವ್ಯವಸ್ಥಿತವಾಗಿ ಏನೂ ತಪ್ಪು ಮಾಡೋದಂತ ಒಬ್ಬ ಅಮಾಯಕ ಯುವಕ ಅವತ್ತು ಚುನಾವಣೆ ಹೇಗೆ ನಡೆಸಿದ್ರು, ಯಾವ ರೀತಿ ಚುನಾವಣೆ ನಡೆದು ಅವತ್ತಾಯಿತು. ಈಗ ಮಂಡ್ಯ ಜಿಲ್ಲೆಯಲ್ಲಿ ನಿನ್ನೆ ತಾನೇ ಅವನು ಹೇಳಿದ್ದ, ನಾನು ಯೂ ಟರ್ನ್ ತಗೊಳ್ಳಲ್ಲ, ನಾನು ಚುನಾವಣೆ ನಿಲ್ತೀನಿ ಅಂತ ಎಲ್ಲೂ ಹೇಳೇ ಇಲ್ವಲ್ಲ. ನಿಖಿಲ್ ಕುಮಾರಸ್ವಾಮಿಯವ್ರಿಗೋಸ್ಕರವಾಗಿ ಹಿಂದೆ ಇದ್ದಂಥ ಲೋಕಸಭಾ ಸದಸ್ಯರಿಗೆ ಟಿಕೆಟ್ ತಪ್ಪಿಸಿ ಇವತ್ತೇನೋ ದೇವೇಗೌಡರ ಕುಟುಂಬದವರು ಆ ಸೀಟನ್ನು ಪಡಿಬೇಕು ಅಂತ ಹೊರಟಿದ್ದಾರೆ ಅಂತಕ್ಕಂಥದ್ದು ಒಂದು ತಿಂಗಳಿಂದ ನಿರಂತರ ಧಾರಾವಾಹಿ ನಡೀತಾ ಇದೆ, ನೋಡ್ತಾ ಇದ್ದೇವೆ. ನಾವು ಯಾವುದೇ ರೀತಿಯಲ್ಲಿ ವೈಯಕ್ತಿಕವಾಗಿ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಇವತ್ತು ಸೀಟನ್ನು ಪಡಿಬೇಕು ಅಂತಕ್ಕಂಥದ್ದಿಲ್ಲ. ಇದಿಷ್ಟೇ ಅಲ್ಲ, ಹಾಸನ ಕ್ಷೇತ್ರದ ಬಗ್ಗೆ ಮಾತನಾಡಿದ ಕುಮಾರಸ್ವಾಮಿ ಪ್ರೀತಮ್ ಗೌಡ ನಮ್ಮ ಸ್ನೇಹಿತರೇ, ನಮ್ಮ ತಮ್ಮ, ನಾವು ಅವರು ಜೊತೆಗೆ ಹೋಗಬೇಕಲ್ವಾ ಅಂತ ಹೇಳಿದ್ರು. ಎಚ್.ಡಿ.ಕೆ ಮಾತಿಗೆ ಒಂದು ಹೆಜ್ಜೆ ಮುಂದೆ ಹೋಗಿ ಮತ್ತೆ ಕಿಡಿಕಾರಿದ ಪ್ರೀತಮ್ ಗೌಡ ರಾಜಕಾರಣದಲ್ಲಿ ಅಣ್ತಮ್ಮ ಆಗೋಕೆ ಸಾಧ್ಯವಿಲ್ಲ ಅಂದ್ರು. ಇದಕ್ಕೆ ಸಮರ್ಥನೆ ಮಾಡಿಕೊಂಡ ಎಚ್.ಡಿ.ಕೆ ಏನ್ ಮಾಡೋದು ಬ್ರದರ್, ಈ ದೇಶದ ಮಣ್ಣಿನಲ್ಲೇ ದಾಯಾದಿ ಕಲಹ ಇದೆ, ಅವರನ್ನ ಈಗಲೂ ನಾನು ತಮ್ಮ ಅಂತಾನೆ ಅಂತ ಪಾಂಡವರು ಕೌರವರ ಕತೆ ಹೇಳಿದ್ರು. ಅವರು ನಮ್ಮ ಸ್ನೇಹಿತರೆ, ಅವ್ರನ್ನೇ ನಿಲ್ಲಿಸಬೇಕು ಅಂದ್ರೆ ನಿಲ್ಸೋಣ, ಬನ್ನಿ ಅವರೇ ನಿಲ್ಲಬೇಕು ಅನ್ನೋ ಆಸೆ ಇದೆ, ಚರ್ಚೆ ಮಾಡೋಣ. ಅವ್ರನ್ನೇ ನಿಲ್ಲಿಸ್ಬೇಕು ಅಂತ ನಿಲ್ಸೋಣ. ದ್ವೇಗ ನಾವು ಅವರು ಅಣ್ತಮ್ಮದ ಥರ ಹೋಗ್ಬೇಕಲ್ವಾ. ಪಾಪ ಯಾರ್ಯಾರು ಅವ್ರ ಮನಸ್ಸಿನ ಮೇಲೆ ಇನ್ನೂ ಅವ್ರಿಗೂ ಎಂಗೇಜು, ಪಾಪ ಮಾತನಾಡ್ತಾರೆ, ಮಾತಿನ ಬಿರುಸು. ಅವನೊಬ್ಬ ನಮ್ಮ ತಮ್ಮ ಅಲ್ವೇ, ಕೂತ್ ಸರ್ ಮಾಡೋಣ, ಅದೇನು ಸಮಸ್ಯೆ ಇಲ್ಲ. ಈಗ ತಮ್ಮ ಅಂದಿರ್ತಾರೆ, 28ಕ್ಕೆ ಏನಂತಾರೆ ನನಗೆ ಗೊತ್ತಿರಲ್ಲ, ಹಂಗಾಗಿ ನಾನು ಅದ್ರ ಬಗ್ಗೆ ಏನೂ ಕಮೆಂಟ್ ಕೊಡೋದಿಲ್ಲ.
ರಾಜಕಾರಣದಲ್ಲಂತೂ ಅಣ್ತಮ್ಮ ಆಗೋಕ್ಕಲ್ಲ. ಬೇರೆ ರೀತಿಯಲ್ಲಿ ತಮ್ಮನ ಪಕ್ಕದಲ್ಲೇ ಕೂರಿಸ್ಕೊಂಡಿರ್ತಾರೆ. ಅವ್ರು ತಮ್ಮನ ಹತ್ರ ಮಾತಾಡ್ಕೊಳ್ಳಿ, ಅವ್ರದ್ದು ಏನಿದೆ ಅವ್ರ ಶಕ್ತಿ ಅವ್ರದ್ದನ್ನು ನೋಡಲಿ. ನಮ್ಮ ಶಕ್ತಿ BJP ಶಕ್ತಿ ಏನಿರುತ್ತೆ ಅದನ್ನು ನಮ್ಮ ಹಿರಿಯರು, ನಮ್ಮ ಪಕ್ಷ ಏನು ತೀರ್ಮಾನ ಮಾಡುತ್ತೆ, ನಮ್ಮ ಯಡಿಯೂರಪ್ಪ ಸಾಹೇಬರು, ನಮ್ಮ ನಾಯಕರು. ನಾನು ಇವತ್ತು ರಾಜಕೀಯದಲ್ಲಿ ಏನಾದ್ರು ಶಕ್ತಿಯುತವಾಗಿ ಬೆಳೆದಿದ್ದೀನಿ ಅಂತೇಳಿ ಹೇಳಿದ್ರೆ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಆಶೀರ್ವಾದ. ನಮ್ಮ ನಾಯಕರು ಏನು ಹೇಳ್ತಾರೆ, ನಮ್ಮ ರಾಜ್ಯಾಧ್ಯಕ್ಷರು ಏನು ಮಾರ್ಗದರ್ಶನ ಕೊಡ್ತಾರೆ ಆ ಪ್ರಕಾರ ಕೆಲಸಗಳನ್ನು ಮಾಡ್ತೀವಿ. ಈ ದೇಶದ ಇತಿಹಾಸವೇ ಬ್ರದರ್, ಪಾಂಡವರು ಕೌರವ ಯುದ್ಧ ಯಾಕಾಯಿತು? ಈ ದೇಶದ ಇತಿಹಾಸವೇ ಅದು. ಅಣ್ಣ ತಮ್ಮಂದ್ರು ಹೊಡೆದಾಟನೇ ನಡೆಯೋದು ಈ ದೇಶದ ಇತಿಹಾಸ. ಮಣ್ಣಿನ ಗುಣ, ದಾಯದ ಈ ಕಲಾ ಅದು ನಡೀತಾ ಇರ್ತದೆ. ಆದ್ದರಿಂದ ಅದಕ್ಕೇನು ನಾವು ವಿಶೇಷವಾಗಿ ಅದಕ್ಕೇನು ಅರ್ಥೈಸಬೇಕಾಗಿಲ್ಲ. ಹೌದು, ಈಗಲೂ ನನ್ನ ತಮ್ಮ ಅಂತಲೇ ಹೇಳ್ತೀನಿ. ಯಾಕೆಂದ್ರೆ ನಾವೀಗ ಒಂದಾಗಿ ಕೆಲಸ ಮಾಡಲೇಬೇಕಲ್ಲ. ದಾಯದ ಕಲೆ ಇಲ್ಲೂ ಇರ್ತದೆ, ಪ್ರತಿ ಮನೆಯಲ್ಲೂ ದಾಯದ ಕಲೆ ಇಲ್ವಾ? ಅದು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಮಣ್ಣಿನ ಗುಣ ಅದು. ಅವ್ರು ಏನು ಅವ್ರು ಹೇಳಿಕೆ ಕೊಟ್ಟರು ಅದಕ್ಕೆ ನಂದೇನು ತಗಲಿ ನಡೆದಿರೋ ಘಟನೆ ಹೇಳಿದ್ದಾರೆ. ವರಿಷ್ಠರ ಖಡಕ್ ಸೂಚನೆ ನಡುವೆಯೇ ಹಾಸನ ಕ್ಷೇತ್ರ ಬಿಟ್ಟು ಕೊಡೋಕೆ ಪ್ರೀತಂ ಗೌಡ ಮೂಗು ಮುರಿಯುತ್ತಿದ್ರೆ, ಕುಮಾರಸ್ವಾಮಿ ಮಾತ್ರ ಮಂಡ್ಯ ಜೊತೆಗೆ ಹಾಸನದ ಮೇಲೂ ಕಣ್ಣಿಟ್ಟಿರೋದು ಸ್ಪಷ್ಟವಾಗ್ತಿದೆ. ಹೀಗಾಗಿಯೇ ಕುಮಾರಸ್ವಾಮಿ ಪ್ರೀತಂ ಗೌಡಗೆ ಇನ್ನು ಯುವಕ ಹುರುಪಿನಲ್ಲಿ ಮಾತನಾಡಿದ್ದಾರೆ ಅಂತ ತಮ್ಮ ರಾಜಕೀಯ ಅನುಭವದ ಮಾತನ್ನ ಸೂಕ್ಷ್ಮವಾಗಿ ಹೇಳಿದಂತಿದೆ. ಬ್ಯೂರೋ ರಿಪೋರ್ಟ್ TV9.